ಇದು 50 ದಿನಗಳ ಹಿಂದಿನ ಸೂಸೈಡ್ನ ಕತೆ. ಆವತ್ತು ಗಂಡ ಸೂಸೈಡ್ ಮಾಡಿಕೊಂಡಿದ್ರೆ ಹೆಂಡತಿ ಮೇಲೆ ಅನೈತಿಕ ಸಂಬಂಧದ ಆರೋಪ ಕೇಳಿಬಂದಿತ್ತು. ಮತ್ತೊಂದು ಕಡೆ ಗಂಡನ ಮನೆಯವರ ಟಾರ್ಚರ್. ಈ ಅನ್ಯಾಯದ ವಿರುದ್ಧ ಹೋರಾಟಕ್ಕಿಳಿದಿದ್ದ ಪತ್ನಿಗೆ ನ್ಯಾಯ ಸಿಗೋ ಕಾಲ ಬಂದಂತಿದೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಈ ಕೇಸಲ್ಲಿ ಬಿಗ್ ಅಪ್ಡೇಟ್ ಆಗಿದೆ. ಸೋಮಶೇಖರ್ ಸೂಸೈಡ್. ಡಿಸೆಂಬರ್ 23ರಂದು ಇದೇ ಲಾರಿ ಚಾಲಕ ಸೋಮಶೇಖರ್ ಸೂಸೈಡ್ ಇಡೀ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕಣ್ಣೀರ ಕೋಡಿ ಹರಿಸಿತ್ತು. ಆ ಕಡೆ ಗಂಡನ ಹೆಣ ಬಿದ್ದಿದ್ರೆ ಈ ಕಡೆ ಹೆಂಡತಿ ವಿರುದ್ಧ ಆರೋಪಗಳು ಕೇಳಿಬಂದಿತ್ತು. ಹಣೆಯಲ್ಲಿ ಕುಂಕುಮ ಅಳಿಸಿದ್ರೂ ಗಂಡನ ಮನೆಯವರು ಕೊಡ್ತಿದ್ದ ಟಾರ್ಚರ್ಗೆ ಮಾತ್ರ ಫುಲ್ ಸ್ಟಾಪ್ ಬಿದ್ದಿರಲಿಲ್ಲ. ಸದ್ಯ ಆ ಕಾಲ ಇದೀಗ ಹತ್ತಿರ ಬಂದಂತೆ ಕಾಣಿಸ್ತಿದೆ. ಆಸ್ತಿಗಾಗಿ ಗಂಡನ ಮನೆಯವರ ಕಿರುಕುಳ ಕೇಸ್ಗೆ ಟ್ವಿಸ್ಟ್. ಇನ್ಸ್ಪೆಕ್ಟರ್ ಬದಲು ಎಸಿಪಿ ಹೆಗಲಿಗೆ ತನಿಖೆ ಜವಾಬ್ದಾರಿ. ಎಸ್, ಕಳೆದ ವಾರ ಅಷ್ಟೇ ಮೃತ ಸೋಮಶೇಖರ್ ಪತ್ನಿ ಪವಿತ್ರ ಗೃಹ ಸಚಿವರನ್ನ ಭೇಟಿ ಮಾಡಿ ದೂರು ಕೊಟ್ಟಿದ್ರು. ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅಂತ ಆರೋಪಿಸಿದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಗೃಹ ಸಚಿವ ಪರಮೇಶ್ವರ್ ಕೂಡ ಅಲರ್ಟ್ ಆಗಿದ್ದು ಇನ್ಸ್ಪೆಕ್ಟರ್ ಬದಲು ಎಸಿಪಿ ಹೆಗಲಿಗೆ ತನಿಖೆಯ ಜವಾಬ್ದಾರಿ ನೀಡಿದ್ದಾರೆ. ಅಷ್ಟಕ್ಕೂ ಕಳೆದ ಡಿಸೆಂಬರ್ 22ರಂದು ಪವಿತ್ರ ಪತಿ ಸೋಮಶೇಖರ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ರು. ಆ ಬಳಿಕ ಸೋಮಶೇಖರ್ ಸಂಬಂಧಿಕರು ಪತ್ನಿಗೆ ಟಾರ್ಚರ್ ಕೊಟ್ಟು ಸಹಿ ಮಾಡಿಸಿಕೊಂಡು 3 ಕೋಟಿ ಮೌಲ್ಯದ ಆಸ್ತಿ ಬರೆಸ್ಕೊಂಡಿದ್ರಂತೆ. ಅದಷ್ಟೇ ಅಲ್ಲ, ಸೋಮಶೇಖರ್ ಸಾವಿಗೆ ನೀನೇ ಕಾರಣ ಅಂತ ದೂರು ಕೊಡ್ತೀವಿ, ಕೇಸ್ ದಾಖಲಿಸಿ ಜೈಲಿಗೆ ಕಳಿಸ್ತೀವಿ ಅಂತ ಚಿತ್ರಹಿಂಸೆ ಕೊಟ್ಟಿದ್ರಂತೆ. ತ್ರಿಮೂರ್ತಿ, ರಾಜು ಮತ್ತು ಸಿದ್ದಲಿಂಗಸ್ವಾಮಿ ಎಂಬುವರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಇದಾದ ಬಳಿಕ ಪವಿತ್ರ ನ್ಯಾಯಕ್ಕಾಗಿ ಹೋರಾಟ ಮುಂದುವರೆಸಿದ್ರು. ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ನೇರವಾಗಿ ಗೃಹ ಸಚಿವರಿಗೆ ದೂರು ಕೊಟ್ಟಿದ್ರು. ಪೊಲೀಸರು ಅನ್ಯಾಯ ಮಾಡ್ತಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಿದ್ರು. ಇದೀಗ ಪವಿತ್ರ ದೂರಿನ ಹಿನ್ನೆಲೆ ಕ್ರಮ ಕೈಗೊಂಡಿರುವ ಪರಮೇಶ್ವರ್ ಪ್ರಕರಣದ ತನಿಖಾ ಜವಾಬ್ದಾರಿಯನ್ನ ಎಸಿಪಿ ಹೆಗಲಿಗೆ ಹೊರಿಸಿದ್ದಾರೆ. ಏನೇ ಹೇಳಿ, ನ್ಯೂಸ್ ಫಸ್ಟ್ ನಿರಂತರ ವರದಿ ಬೆನ್ನಲ್ಲೇ ಇದೀಗ ಗೃಹ ಸಚಿವರು ಅಲರ್ಟ್ ಆಗಿದ್ದಾರೆ. ಆದ್ರೆ ಈ ಕೇಸ್ನಲ್ಲಿ ಕಾಡೋ ಪ್ರಶ್ನೆ ಏನಂದ್ರೆ, ಇನ್ಸ್ಪೆಕ್ಟರ್ನಿಂದ ಎಸಿಪಿಗೆ ಈ ಕೇಸ್ ಏನೋ ವರ್ಗಾವಣೆಯಾಯ್ತು. ಈಗಲಾದ್ರೂ ಪವಿತ್ರಾಗಿ ನ್ಯಾಯ ಸಿಗತ್ತಾ? ಕಾದು ನೋಡ್ಬೇಕಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.